ನಾಗೇಂದ್ರ ಬಾಬು ಈಗಾಗಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಗಮನಿಸ್ತಾ ಇದ್ವಿ ರಿಟಾಲಿಯೇಟ್ ಅಟ್ಯಾಕ್ ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿರೋದು ಒಂದು ಕಡೆ, ಆದರೆ ಮತ್ತೊಂದು ಕಡೆ ಈಗ ಅಮಾಯಕರು ಮತ್ತೆ ಬಂಕರ್ಗಳ ಮೊರೆ ಹೋಗ್ತಿದ್ದಾರೆ. ಯಾವಾಗಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಅನ್ನುವಂಥದ್ದು ಅವರಿಗೆ ಒಂದು ರೀತಿ ಮನದಟ್ಟಾಗ್ಬಿಟ್ಟಿದೆ. ಈಗ ಮುಂದೇನು ಅನ್ನುವಂತಹ ಪ್ರಶ್ನೆ ಇದೆ. ಈ ಒಂದು 5 ನಿಮಿಷದ ಹಿಂದೆ ಅಷ್ಟೇ ನಾವು ಅಂತಾರಾಷ್ಟ್ರೀಯ ವಿಶ್ಲೇಷಕರಾಗಿರುವಂತಹ ಗಿರೀಶ್ ಲಿಂಗಣ್ಣ ಅವರ ಜೊತೆಗೆ ಮಾತಾಡ್ತಾ ಇದ್ವಿ. ರಾಜತಾಂತ್ರಿಕ ಒತ್ತಡದ ಮೂಲಕವೋ ಅಥವಾ ದೇಶಗಳ ಮೇಲೆ ತಾಳ್ಮೆಯ ಮೂಲಕವೋ ಸಹಜ ಸ್ಥಿತಿಗೆ ತೆರಳುವತ್ತ ಪ್ರಯತ್ನಗಳಾಗುತ್ತಾ ಅನ್ನೋದು ಒಂದು ಕಡೆ, ಆದರೆ ಈಗಾಗಲೇ ನೇರ ಎಚ್ಚರಿಕೆಯನ್ನ ಕೊಟ್ಟಿರೋದ್ರಿಂದ ದೊಡ್ಡ ಪರಿಣಾಮದ ನಿರೀಕ್ಷೆ ಏನಾದರೂ ಆಗ್ತಾ ಇದೆಯಾ ಅಂತ ಹೇಗೆ ನೋಡ್ತೀರಿ ಇದನ್ನು ನೀವು? ಶ್ರೀಪಾದ್, ನೋಡಿ, ಇಸ್ರೇಲ್ ಈ ರೀತಿಯಾಗಿ ಎಚ್ಚರಿಕೆಯನ್ನ ಕೊಟ್ಟಿದೆ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಇಸ್ರೇಲ್ ಸುಮ್ಮನೆ ಕೂರುವಂತಹ ದೇಶ ಅಲ್ಲವೇ ಅಲ್ಲ. 1960ರಿಂದ ಇವತ್ತಿನವರೆಗೂ ಕೂಡ ಇಸ್ರೇಲ್ ತನ್ನ ಶಕ್ತಿ ಏನು ಅನ್ನೋದನ್ನ ಇಡೀ ವಿಶ್ವಕ್ಕೆ ತೋರಿಸ್ಕೊಟ್ಟಿದೆ. ಅದರಲ್ಲೂ ಪ್ರಮುಖವಾಗಿ ಶ್ರೀಪಾದ್, ನಿಮಗೆ ಚೆನ್ನಾಗಿ ಗೊತ್ತಿರ್ಬೋದು, ನೋಡಿ, ನಮ್ಮಲ್ಲಿ ರಾ ಅಂತ ಏನು ಅನ್ನುವ ಮಾಹಿತಿಯನ್ನ ಕೊಟ್ಟಿದ್ದೆ ಈ ಮೊಸಾದ್. ಸೊ ಮೊನ್ನೆ ಅಷ್ಟೇ ನಾವು ಪೇಜರ್ ಬ್ಲಾಸ್ಟ್ ಆಯ್ತು, ಜೊತೆಗೆ ಒಂದಷ್ಟು ಲ್ಯಾಪ್ಟಾಪ್ಗಳು ಬ್ಲಾಸ್ಟ್ ಆಯ್ತು ಅಂತೇಳಿ ನಾವು ಸುದ್ದಿಯನ್ನ ಗಮನಿಸಿದ್ವಲ್ಲ, ಅದು ಅದರ ರೇಡಿಯೋ ತರಂಗಗಳನ್ನ ಗ್ರಹಿಸಿ ಅದರ ಮೂಲಕ ಬ್ಲಾಸ್ಟ್ ಆಗೋದಕ್ಕೆ ಕಾರಣವಾಗಿದ್ದು ಕೂಡ ಇದೇ ಮೊಸಾದ್ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದ್ದಂತ ವಿಚಾರ. ಸೊ ಈಗ ಆ ಒಂದು ಪೇಜರ್ ಬ್ಲಾಸ್ಟ್ ಆದ ಬಳಿಕ ಸುಮಾರು 60 ಅಡಿ ಆಳದಲ್ಲಿ ಅಡಗಿ ಕೂತಿದ್ದಂತಹ ಹೆಜ್ಬುಲ್ಲಾದ ಮುಖ್ಯಸ್ಥ ನಸ್ರಲ್ಲಾ ಇದನ್ನಲ್ಲ, ಆತನನ್ನ ಹೊಡೆದು ಉಳಿಸುವಲ್ಲಿ ಪ್ರಮುಖ ಪಾತ್ರವನ್ನ ಇಸ್ರೇಲ್ ವಹಿಸಿತ್ತು. ಸೊ ಈಗ ಪ್ರಮುಖವಾಗಿ ನೋಡಿ, ಇಸ್ರೇಲ್ ಈ ಒಂದು ನಸ್ರಲ್ಲನನ್ನ ಹತ್ಯೆ ಮಾಡಿದ್ದೆ ಇವತ್ತಿನ ಈ ದಾಳಿಗೆ ಕಾರಣ. ಯಾಕಂತಂದ್ರೆ ನಸ್ರಲ್ಲಾ ಯಾರು? ಒಬ್ಬ ತರಕಾರಿ ಮಾರಾಟ ಮಾಡ್ತಾ ಇದ್ದಂತ ವ್ಯಕ್ತಿಯೊಬ್ಬನ ಮಗ. ಆತ 1975-80ರ ಸಂದರ್ಭದಲ್ಲಿ ಈತ ಒಂದಷ್ಟು ಉಗ್ರ ಸಂಘಟನೆಗಳಿಗೆ ಸೇರಿಕೊಳ್ತಾನೆ. ಅದಾದ ಬಳಿಕ ಈತ ಹೆಜ್ಬುಲ್ಲಾ ಮುಖ್ಯಸ್ಥನಾಗಿ ಮುಂದುವರಿತಾನೆ. ಕಳೆದ 30 ವರ್ಷಗಳಿಂದ ಬಲಿಷ್ಠವಾದಂತಹ ಒಂದು ಉಗ್ರರ ತಂಡವನ್ನ ಕಟ್ಟಿಕೊಂಡು ಬಂದಂತಹ ಖ್ಯಾತಿ ಇದೇ ನಸ್ರಲ್ಲಾಗಿತ್ತು. ಸೊ ಲೆಬನಾನ್ ಮೂಲದ ಹೆಜ್ಬುಲ್ಲಾ ಉಗ್ರ ಸಂಘಟನೆಯನ್ನ ಕಟ್ಟಿ ಬೆಳೆಸಿದಂತಹ ಒಂದು ನಸ್ರಲ್ಲನ್ನ ಇಸ್ರೇಲ್ ಹತ್ಯೆ ಮಾಡಿತ್ತು. ನೋಡಿ, ಇದೇ ನಸ್ರಲ್ಲಾ ನೋಡಿ ಯಾವ ರೀತಿಯಾಗಿ ತನ್ನ ಉಗ್ರ ಸೈನ್ಯನ ಕಟ್ಟಿದ ಅಂತಂದ್ರೆ ಇರಾನ್ ಅಲ್ಲಿರುವಂತ ಆರ್ಮಿ ಏನಿದೆ ಅದಕ್ಕಿಂತ ಸ್ಟ್ರಾಂಗ್ ಆಗಿ ಇದು ಹೆಜ್ಬುಲ್ಲಾ ಉಗ್ರ ಸಂಘಟನೆ ಬೆಳೆದು ನಿಂತಿತ್ತು. ಇರಾನ್ನ ಸರ್ಕಾರವೇ ಈತ ನಸ್ರಲ್ಲಾ ಹೇಳಿದಂತೆ ಕೇಳ್ಕೊಂಡು ಬರ್ತಾ ಇತ್ತು. ಇಂಥ ನಸ್ರಲ್ಲನ್ನ ಏರ್ ಸ್ಟ್ರೈಕ್ ಮಾಡುವ ಮೂಲಕ ಇಸ್ರೇಲ್ನ IDF ಹೊಡೆದು ಉಳಿಸಿತ್ತು. ಇದಕ್ಕೆ ಪ್ರತೀಕಾರವಾಗಿ ಇರಾನ್ ತೀರಿಸಿಕೊಳ್ಳುತ್ತೆ ಅನ್ನುವ ಚರ್ಚೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಡೀತಾ ಇತ್ತು ಶ್ರೀಪಾದ್. ಹಾಗಾಗಿ ಇವತ್ತು ಏಕಾಏಕಿ ದಾಳಿಯನ್ನು ನಡೆಸಿರುವಂತಹ ಹೆಜ್ಬುಲ್ಲಾ ಉಗ್ರ ಸಂಘಟನೆ, ಅದು ಲೆಬನಾನ್ ಮೂಲದ ಹೆಜ್ಬುಲ್ಲಾ ಉಗ್ರ ಸಂಘಟನೆ, ಇರಾನ್ ಮೂಲಕ ಇವತ್ತು ದಾಳಿ ಆಗ್ತಾ ಇರುವಂತದ್ದು. ಈಗ ಆಲ್ರೆಡಿ ಏರ್ ಸ್ಟ್ರೈಕ್ ಶುರುವಾಗಿದೆ, ಮಿಸೈಲ್ಗಳ ದಾಳಿ ಆಗ್ತಾ ಇದೆ, ಮೋಟಾರ್ ಫೈರ್ ಆಗ್ತಾ ಇದೆ, ಶೆಲ್ಗಳ ದಾಳಿ ಆಗ್ತಾ ಇದೆ. ಆದ್ರೆ ಒಂದು ವಿಚಾರವನ್ನ ಇಲ್ಲಿ ಗಮನಿಸಬೇಕು ಶ್ರೀಪಾದ್, ನಾನು ಕೂಡ ಇಸ್ರೇಲ್ ಅಲ್ಲಿ 31 ದಿನ ಸೆಡ್ರಾಟ್ ಅನ್ನುವ ಜಾಗದಲ್ಲಿದ್ದೆ. ಅಲ್ಲಿಂದ ವರದಿಯನ್ನು ಕೂಡ ಮಾಡ್ತಾ ಇದ್ದೆ. ಅದು ಗಾಜಾ ಪಟ್ಟಿಯಿಂದ 300 ಮೀಟರ್ ದೂರದಲ್ಲಿ ಇರುವಂತ ಜಾಗ. ಇಸ್ರೇಲ್ ನ ನೀವು ಯಾವುದೇ ಒಂದು ಮನೆಗೆ ಹೋದ್ರು ಕೂಡ ಅಲ್ಲಿ ಶೆಲ್ಟರ್ಗಳಿರುತ್ತೆ. ಶೆಲ್ಟರ್ ನಲ್ಲಿ ಅಡಗಿ ಕುಳಿತುಕೊಳ್ಳುವಂತಹ ಒಂದಷ್ಟು ಸೌಲಭ್ಯಗಳಿರುತ್ತೆ. ನಮ್ಮಲ್ಲಿ ಯಾವ ರೀತಿಯಾಗಿ ಪಬ್ಲಿಕ್ ಟಾಯ್ಲೆಟ್ ಗಳನ್ನ ನಾವು ನೋಡ್ತೀವಲ್ಲ, ಅದೇ ರೀತಿಯಾಗಿ ಇಸ್ರೇಲ್ನ ರಸ್ತೆಯಲ್ಲೂ ಕೂಡ ಬಾಂಬ್ ಶೆಲ್ಟರ್ಗಳಿರುತ್ತೆ. ಆ ಬಾಂಬ್ ಶೆಲ್ಟರ್ಗಳು ಇವತ್ತಿನ ಅಲ್ಲಿನ ಇಸ್ರೇಲಿನ ಬಹುತೇಕ ಜನರನ್ನ ರಕ್ಷಣೆ ಮಾಡ್ತಾ ಇದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಮತ್ತೊಂದು ಕಡೆ ಐರನ್ ಡೌಮ್ ಇದೆಯಲ್ಲ, ಎಂಥದೇ ವಾತಾವರಣ ಇರಲಿ, ಎಂಥದೇ ಹವಾಮಾನ ವೈಪರೀತ್ಯ ಇರಲಿ, ಒಂದು ದಾಳಿ ಆಗ್ತಾ ಇದೆ ಅಂತಂದಾಗ ಅದನ್ನ ಡಿಫೈನ್ ಮಾಡಿಕೊಳ್ಳುವಂತಹ ಕೆಲಸವನ್ನ ಈ ಐರನ್ ಡೌಮ್ಗಳು ಮಾಡುತ್ತೆ. ಈ ಐರನ್ ಡೌಮ್ ಪ್ರಮುಖವಾದಂತಹ ಪಾತ್ರವನ್ನ ಇವತ್ತು ಕೂಡ ವಹಿಸ್ತಾ ಇದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಆದ್ರೆ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಾದಂತಹ ಕ್ಯಾಶುಯಾಲಿಟಿ ಆಗಿಲ್ಲ. ಸೊ ಇಸ್ರೇಲ್ ನಲ್ಲಿ ಟೆಲ್ ಅವೀವ್ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತ ದಾಳಿ, ಸೊ ಈ ಒಂದು ದಾಳಿಯಲ್ಲಿ ಒಂದಷ್ಟು ನಷ್ಟಗಳು ಆಗ್ತಾ ಇದೆ. ಕಟ್ಟಡಗಳು ಜೊತೆಗೆ ರಸ್ತೆಗಳು, ಅಲ್ಲಿನ ಮೂಲಭೂತ ಸೌಕರ್ಯಗಳಿಗೆ ಹಾನಿ ಆಗ್ತಾ ಇರ್ಬೋದು. ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಸಾವು ನೋವುಗಳು ಸಂಭವಿಸಿಲ್ಲ ಅಂತ ಹೇಳಿ ಈ ಕ್ಷಣದವರೆಗೂ ಕೂಡ IDF ಒಂದಷ್ಟು ಸ್ಪಷ್ಟನೆಯನ್ನ ಕೊಡ್ತಾ ಇದೆ. ಗೊತ್ತಿಲ್ಲ ಮುಂದಿನ ಹಂತದಲ್ಲಿ, ಯಾಕಂದ್ರೆ 100ಕ್ಕೂ ಹೆಚ್ಚು ಮಿಸೈಲ್ಗಳ ದಾಳಿ ಆಗ್ತಾ ಇದೆ, 100ಕ್ಕೂ ಹೆಚ್ಚು ಶೆಲ್ಗಳ ದಾಳಿ ಆಗ್ತಾ ಇದೆ, 100ಕ್ಕೂ ಹೆಚ್ಚು ಮಾರ್ಟರ್ ಫೈರ್ಗಳ ದಾಳಿ ಆಗ್ತಾ ಇದೆ. ಹಾಗಾಗಿ ಎಲ್ಲಾ ದಾಳಿಗಳನ್ನ ಗಮನಿಸಬಹುದಾದ್ರೆ ಮುಂದಿನ ಕ್ಷಣದಲ್ಲಿ ಎಷ್ಟು ಜನರಿಗೆ ನೋವುಗಳಾಗಿದೆ, ಎಷ್ಟು ಜನರ ಸಾವಾಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದ್ರೆ ಇಸ್ರೇಲ್ ಇದನ್ನ ನೋಡ್ಕೊಂಡು ಸುಮ್ಮನೆ ಕೊಡ್ತಾ ಖಂಡಿತವಾಗ್ಲಿಲ್ಲ ಶ್ರೀಪಾದ್. ಇದು ಅಕ್ಟೋಬರ್ ನಾವಿದ್ದೀವಿ. ಕಳೆದ ವರ್ಷದ ಅಕ್ಟೋಬರ್ 7ನೇ ತಾರೀಕು ಆದಂತಹ ಘಟನೆ ಇದೆಯಲ್ಲ, ಗಾಜಾ ಸ್ಟ್ರಿಪ್ ನಿಂದ ಹಮಾಸ್ ಬಂಡುಕೋರರು
ನುಸುಳಿಕೊಂಡು ಬಂದು ಸಾವಿರಾರು ಸಂಖ್ಯೆಯಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಇಸ್ರೇಲಿನವ್ರನ್ನ ಅವರ ಮೇಲೆ ಅತ್ಯಾಚಾರವನ್ನ ಮಾಡಿ ಒಂದ್ ರೀತಿಯಲ್ಲಿ ರಕ್ತಸಿಕ್ತವಾಗಿ ಕೊಲೆಗಳನ್ನ ಮಾಡಿ ಆ ಸಂದರ್ಭದಲ್ಲಿ ಮಾಡ್ತಲ್ಲ, ಅದಕ್ಕೆ ಪ್ರತೀಕಾರವಾಗಿ ಇವತ್ತು ಕೂಡ ದಾಳಿ ನಡೀತಾ ಇದೆ ಇಸ್ರೇಲ್ ಗಾಜಾ ಮೇಲೆ. ಗಾಜಾವನ್ನ ಗಂಡು ಕೇಳದಂತೆ ಗಾಜಾ ಹೀಗೂ ಇತ್ತ ಅಂತೇಳಿ ಮ್ಯಾಪ್ ನಲ್ಲೂ ಕೂಡ ಕಾಣದಂತೆ ಮಾಡಿಬಿಟ್ಟಿದ್ದು ಇಸ್ರೇಲ್ನ IDF. ಈಗ ಇರಾನ್ ಕಡೆಯಿಂದ ಲೆಬನಾನ್ ಮೂಲದ ಹಿಜ್ಬುಲ್ಲಾ ಉಗ್ರ ಸಂಘಟನೆ ದಾಳಿ ಮಾಡ್ತದನ್ನ ಗಮನಿಸಿದ್ರೆ ಇಸ್ರೇಲ್ ಅಂತೂ ಪ್ರಮುಖವಾಗಿ ಎಚ್ಚರಿಕೆಯನ್ನ ಕೊಟ್ಟಿದೆ. ಯಾವುದೇ ಕ್ಷಣದಲ್ಲ ಬೇಕಾದ್ರೂ ಕೂಡ ಇಸ್ರೇಲ್ ಪ್ರತೀಕಾರವನ್ನ ತೀರಿಸಿಕೊಳ್ಳುತ್ತೆ ಅನ್ನೋದು ವಿಶ್ವಾಸ. ಇದ್ರ ಜೊತೆಗೆ ಇದು ಸುಮ್ಮನೆ ಕೂರುತ್ತೆ ಅಂತ ಹೇಳಿ ಹೇಳೋದಕ್ಕೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ನೋಡಿ, ಇವತ್ತು ಇಸ್ರೇಲ್ ಅನ್ನೋದೊಂದು ದೇಶ ಇದೆಯಲ್ಲ, ಆ ಇಸ್ರೇಲ್ ಎಂಬ ದೇಶ ತನ್ನ ಸುತ್ತಲೂ ಇರುವಂತಹ ದೇಶಗಳನ್ನ ವಿರೋಧವನ್ನ ಕಟ್ಟಿಕೊಂಡಿದೆ. ಕಾರಣ ಅಲ್ಲಿ ವಿರೋಧ ಯಾಕೆ, ಈ ಇಸ್ರೇಲ್ ಚಿಕ್ಕದಾಗಿ ಬೆಳೆದು ಸುತ್ತಲಿದ್ದಂತ ದೇಶಗಳ ಭೂಮಿಯನ್ನ ಇದು ಆಕ್ರಮಿಸಿಕೊಂಡಿತ್ತು ಅನ್ನೋದು ಗಾಜಾ ಆಗಿರ್ಬೋದು, ಲೆಬನಾನ್ ಆಗಿರ್ಬೋದು, ವೆಸ್ಟ್ ಬ್ಯಾಂಕ್ ಆಗಿರ್ಬೋದು, ಇರಾನ್, ಇರಾಕ್, ಸಿರಿಯಾ ಇವರೆಲ್ಲರಿಗೂ ಕೂಡ ಕೋಪ ಇದೆ ಇಸ್ರೇಲ್ ಮೇಲೆ. ಹಾಗಾಗಿ ಇಸ್ರೇಲ್ಗೆ ಒಂದು ಪಾಠವನ್ನ ಕಲಿಸ್ಬೇಕು ಅಂತೇಳಿ ದೇಶದ ಸುತ್ತಲೂ ಇರುವಂತಹ ಈ ದೇಶಗಳು ಸಾಕಷ್ಟು ಸಮಸ್ಯೆಗಳನ್ನ ಕೊಡ್ತಾ ಇತ್ತು. ಈ ಹಿಂದೆಯಿಂದಲೂ ಕೂಡ ಅಟ್ಯಾಕ್ಗಳ ಮೇಲೆ ಅಟ್ಯಾಕ್ಗಳನ್ನ ಮಾಡ್ತಾ ಬರ್ತಾ ಇತ್ತು. ಆದ್ರೆ ಈ ಎಲ್ಲಾ ಅಟ್ಯಾಕ್ಗಳಿಗೂ ಕೂಡ ಇಸ್ರೇಲ್ ಪ್ರತ್ಯುತ್ತರವನ್ನ ಕೊಡ್ತಾ ಬರ್ತಾ ಇದೆ, ಪ್ರತೀಕಾರವನ್ನ ತೀರಿಸಿಕೊಂಡಿದೆ. ಇವತ್ತಿನ ಈ ಕ್ಷಣದ ದಾಳಿಗೂ ಕೂಡ ಮುಂದಿನ ಹಂತದಲ್ಲಿ ಇಸ್ರೇಲ್ ಪ್ರತಿದಾಳಿಯನ್ನ ಮಾಡೋ ಮೂಲಕ ಪ್ರತೀಕಾರವನ್ನ ತೀರಿಸಿಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ನಾಗೇಂದ್ರ ಬಾಬು, ನಿಮ್ಮೆಲ್ಲ ಮಾಹಿತಿ. ನಾಗೇಂದ್ರ ಬಾಬು ಈಗಾಗಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಗಮನಿಸ್ತಾ ಇದ್ವಿ ರಿಟಾಲಿಯೇಟ್ ಅಟ್ಯಾಕ್ ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿರೋದು ಒಂದು ಕಡೆ, ಆದರೆ ಮತ್ತೊಂದು ಕಡೆ ಈಗ ಅಮಾಯಕರು ಮತ್ತೆ ಬಂಕರ್ಗಳ ಮೊರೆ ಹೋಗ್ತಿದ್ದಾರೆ. ಯಾವಾಗಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಅನ್ನುವಂಥದ್ದು ಅವರಿಗೆ ಒಂದು ರೀತಿ ಮನದಟ್ಟಾಗ್ಬಿಟ್ಟಿದೆ. ಈಗ ಮುಂದೇನು ಅನ್ನುವಂತಹ ಪ್ರಶ್ನೆ ಇದೆ. ಈ ಒಂದು 5 ನಿಮಿಷದ ಹಿಂದೆ ಅಷ್ಟೇ ನಾವು ಅಂತಾರಾಷ್ಟ್ರೀಯ ವಿಶ್ಲೇಷಕರಾಗಿರುವಂತಹ ಗಿರೀಶ್ ಲಿಂಗಣ್ಣ ಅವರ ಜೊತೆಗೆ ಮಾತಾಡ್ತಾ ಇದ್ವಿ. ರಾಜತಾಂತ್ರಿಕ ಒತ್ತಡದ ಮೂಲಕವೋ ಅಥವಾ ದೇಶಗಳ ಮೇಲೆ ತಾಳ್ಮೆಯ ಮೂಲಕವೋ ಸಹಜ ಸ್ಥಿತಿಗೆ ತೆರಳುವತ್ತ ಪ್ರಯತ್ನಗಳಾಗುತ್ತಾ ಅನ್ನೋದು ಒಂದು ಕಡೆ, ಆದರೆ ಈಗಾಗಲೇ ನೇರ ಎಚ್ಚರಿಕೆಯನ್ನ ಕೊಟ್ಟಿರೋದ್ರಿಂದ ದೊಡ್ಡ ಪರಿಣಾಮದ ನಿರೀಕ್ಷೆ ಏನಾದರೂ ಆಗ್ತಾ ಇದೆಯಾ ಅಂತ ಹೇಗೆ ನೋಡ್ತೀರಿ ಇದನ್ನು ನೀವು? ಶ್ರೀಪಾದ್, ನೋಡಿ, ಇಸ್ರೇಲ್ ಈ ರೀತಿಯಾಗಿ ಎಚ್ಚರಿಕೆಯನ್ನ ಕೊಟ್ಟಿದೆ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಇಸ್ರೇಲ್ ಸುಮ್ಮನೆ ಕೂರುವಂತಹ ದೇಶ ಅಲ್ಲವೇ ಅಲ್ಲ. 1960ರಿಂದ ಇವತ್ತಿನವರೆಗೂ ಕೂಡ ಇಸ್ರೇಲ್ ತನ್ನ ಶಕ್ತಿ ಏನು ಅನ್ನೋದನ್ನ ಇಡೀ ವಿಶ್ವಕ್ಕೆ ತೋರಿಸ್ಕೊಟ್ಟಿದೆ. ಅದರಲ್ಲೂ ಪ್ರಮುಖವಾಗಿ ಶ್ರೀಪಾದ್, ನಿಮಗೆ ಚೆನ್ನಾಗಿ ಗೊತ್ತಿರ್ಬೋದು ನೋಡಿ, ನಮ್ಮಲ್ಲಿ ರಾ ಅಂತ ಏನು ಅನ್ನುವ ಮಾಹಿತಿಯನ್ನ ಕೊಟ್ಟಿದ್ದೆ ಈ ಮೊಸಾದ್. ಸೊ ಮೊನ್ನೆ ಅಷ್ಟೇ ನಾವು ಪೇಜರ್ ಬ್ಲಾಸ್ಟ್ ಆಯ್ತು, ಜೊತೆಗೆ ಒಂದಷ್ಟು ಲ್ಯಾಪ್ಟಾಪ್ಗಳು ಬ್ಲಾಸ್ಟ್ ಆಯ್ತು ಅಂತೇಳಿ ನಾವು ಸುದ್ದಿಯನ್ನು ಗಮನಿಸಿದ್ವಲ್ಲ, ಅದು ಅದರ ರೇಡಿಯೋ ತರಂಗಗಳನ್ನ ಗ್ರಹಿಸಿ ಅದರ ಮೂಲಕ ಬ್ಲಾಸ್ಟ್ ಆಗೋದಕ್ಕೆ ಕಾರಣವಾಗಿದ್ದು ಕೂಡ ಇದೇ ಮೊಸಾದ್ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದ್ದಂತ ವಿಚಾರ. ಸೊ ಈಗ ಆ ಒಂದು ಪೇಜರ್ ಬ್ಲಾಸ್ಟ್ ಆದ ಬಳಿಕ ಸುಮಾರು 60 ಅಡಿ ಆಳದಲ್ಲಿ ಅಡಗಿ ಕೂತಿದ್ದಂತಹ ಹಿಜ್ಬುಲ್ಲಾದ ಮುಖ್ಯಸ್ಥ ನಸ್ರಲ್ಲಾ ಇದನ್ನಲ್ಲ, ಆತನನ್ನ ಹೊಡೆದು ಉಳಿಸುವಲ್ಲಿ ಪ್ರಮುಖ ಪಾತ್ರವನ್ನ ಇಸ್ರೇಲ್ ವಹಿಸಿತ್ತು. ಸೊ ಈಗ ಪ್ರಮುಖವಾಗಿ ನೋಡಿ, ಇಸ್ರೇಲ್ ಈ ಒಂದು ನಸ್ರಲ್ಲನನ್ನ ಹತ್ಯೆ ಮಾಡಿದ್ದೆ ಇವತ್ತಿನ ಈ ದಾಳಿಗೆ ಕಾರಣ. ಯಾಕೆಂತಂದ್ರೆ ನಸ್ರಲ್ಲಾ ಯಾರು, ಒಬ್ಬ ತರಕಾರಿ ಮಾರಾಟ ಮಾಡ್ತಾ ಇದ್ದಂತ ವ್ಯಕ್ತಿಯೊಬ್ಬನ ಮಗ. ಆತ 1975-80ರ ಸಂದರ್ಭದಲ್ಲಿ ಈತ ಒಂದಷ್ಟು ಉಗ್ರ ಸಂಘಟನೆಗಳಿಗೆ ಸೇರಿಕೊಳ್ತಾನೆ. ಅದಾದ ಬಳಿಕ ಈತ ಹಿಜ್ಬುಲ್ಲಾ ಮುಖ್ಯಸ್ಥನಾಗಿ ಮುಂದುವರಿತಾನೆ. ಕಳೆದ 30 ವರ್ಷಗಳಿಂದ ಬಲಿಷ್ಠವಾದಂತಹ ಒಂದು ಉಗ್ರರ ತಂಡವನ್ನ ಕಟ್ಟಿಕೊಂಡು ಬಂದಂತಹ ಖ್ಯಾತಿ ಇದೇ ನಸ್ರಲ್ಲಾಗಿತ್ತು. ಸೊ ಲೆಬನಾನ್ ಮೂಲದ ಹಿಜ್ಬುಲ್ಲಾ ಉಗ್ರ ಸಂಘಟನೆಯನ್ನ ಕಟ್ಟಿ ಬೆಳೆಸಿದಂತಹ ಒಂದು ನಸ್ರಲ್ಲನ್ನ ಇಸ್ರೇಲ್ ಹತ್ಯೆ ಮಾಡಿತ್ತು. ನೋಡಿ, ಇದೇ ನಸ್ರಲ್ಲಾ ನೋಡಿ ಯಾವ ರೀತಿಯಾಗಿ ತನ್ನ ಉಗ್ರ ಸೈನ್ಯನ ಕಟ್ಟಿದ್ದ ಅಂತಂದ್ರೆ ಇರಾನ್ ನಲ್ಲಿರುವಂತ ಆರ್ಮಿ ಏನಿದೆ ಅದಕ್ಕಿಂತ ಸ್ಟ್ರಾಂಗ್ ಆಗಿ ಇದು ಹಿಜ್ಬುಲ್ಲಾ ಉಗ್ರ ಸಂಘಟನೆ ಬೆಳೆದು ನಿಂತಿತ್ತು. ಇರಾನ್ನ ಸರ್ಕಾರವೇ ಈತ ನಸ್ರಲ್ಲಾ ಹೇಳಿದಂತೆ ಕೇಳ್ಕೊಂಡು ಬರ್ತಾ ಇತ್ತು. ಇಂಥ ನಸ್ರಲ್ಲನ್ನ ಏರ್
ಏರ್ ಸ್ಟ್ರೈಕ್ ಮಾಡುವ ಮೂಲಕ ಇಸ್ರೇಲ್ನ IDF ಹೊಡೆದು ಉರುಳಿಸಿತ್ತು. ಇದಕ್ಕೆ ಪ್ರತೀಕಾರವಾಗಿ ಇರಾನ್ ತೀರಿಸಿಕೊಳ್ಳುತ್ತೆ ಅನ್ನುವ ಚರ್ಚೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಡೀತಾ ಇತ್ತು ಶ್ರೀಪಾದ್. ಹಾಗಾಗಿ ಇವತ್ತು ಏಕಾಏಕಿ ದಾಳಿಯನ್ನು ನಡೆಸಿರುವಂತಹ ಹೆಜ್ಬುಲ್ಲಾ ಉಗ್ರ ಸಂಘಟನೆ, ಅದು ಲೆಬನಾನ್ ಮೂಲದ ಹೆಜ್ಬುಲ್ಲಾ ಉಗ್ರ ಸಂಘಟನೆ, ಇರಾನ್ ಮೂಲಕ ಇವತ್ತು ದಾಳಿ ಆಗ್ತಾ ಇರುವಂತದ್ದು. ಈಗ ಆಲ್ರೆಡಿ ಏರ್ ಸ್ಟ್ರೈಕ್ ಶುರುವಾಗಿದೆ, ಮಿಸೈಲ್ಗಳ ದಾಳಿ ಆಗ್ತಾ ಇದೆ, ಮೋಟಾರ್ ಫೈರ್ ಆಗ್ತಾ ಇದೆ, ಶೆಲ್ಗಳ ದಾಳಿ ಆಗ್ತಾ ಇದೆ. ಆದ್ರೆ ಒಂದು ವಿಚಾರವನ್ನ ಇಲ್ಲಿ ಗಮನಿಸಬೇಕು ಶ್ರೀಪಾದ್, ನಾನು ಕೂಡ ಇಸ್ರೇಲ್ ಅಲ್ಲಿ 31 ದಿನ ಸೆಡ್ರಾಟ್ ಅನ್ನುವ ಜಾಗದಲ್ಲಿದ್ದೆ, ಅಲ್ಲಿಂದ ವರದಿಯನ್ನು ಕೂಡ ಮಾಡ್ತಾ ಇದ್ದೆ. ಅದು ಗಾಜಾ ಪಟ್ಟಿಯಿಂದ 300 ಮೀಟರ್ ದೂರದಲ್ಲಿ ಇರುವಂತ ಜಾಗ. ಇಸ್ರೇಲ್ ನ ನೀವು ಯಾವುದೇ ಒಂದು ಮನೆಗೆ ಹೋದ್ರು ಕೂಡ ಅಲ್ಲಿ ಶೆಲ್ಟರ್ಗಳಿರುತ್ತೆ, ಶೆಲ್ಟರ್ ನಲ್ಲಿ ಅಡಿಗೆ ಕುಳಿತುಕೊಳ್ಳುವಂತಹ ಒಂದಷ್ಟು ಸೌಲಭ್ಯಗಳಿರುತ್ತೆ. ನಮ್ಮಲ್ಲಿ ಯಾವ ರೀತಿಯಾಗಿ ಪಬ್ಲಿಕ್ ಟಾಯ್ಲೆಟ್ ಗಳನ್ನ ನಾವು ನೋಡ್ತೀವಲ್ಲ, ಅದೇ ರೀತಿಯಾಗಿ ಇಸ್ರೇಲ್ನ ರಸ್ತೆಯಲ್ಲೂ ಕೂಡ ಬಾಂಬ್ ಶೆಲ್ಟರ್ ಗಳಿರುತ್ತೆ. ಆ ಬಾಂಬ್ ಶೆಲ್ಟರ್ಗಳು ಇವತ್ತಿನ ಅಲ್ಲಿನ ಇಸ್ರೇಲಿನ ಬಹುತೇಕ ಜನರನ್ನ ರಕ್ಷಣೆ ಮಾಡ್ತಾ ಇದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಮತ್ತೊಂದು ಕಡೆ ಐರನ್ ಡೋಮ್ ಇದೆಯಲ್ಲ, ಎಂಥದೇ ವಾತಾವರಣ ಇರಲಿ, ಎಂಥದೇ ಹವಾಮಾನ ವೈಪರೀತ್ಯ ಇರಲಿ, ಒಂದು ದಾಳಿ ಆಗ್ತಾ ಇದೆ ಅಂತಂದಾಗ ಅದನ್ನ ಡಿಫೈನ್ ಮಾಡಿಕೊಳ್ಳುವಂತಹ ಕೆಲಸವನ್ನ ಈ ಐರನ್ ಡೋಮ್ಗಳು ಮಾಡುತ್ತೆ. ಈ ಐರನ್ ಡೋಮ್ ಪ್ರಮುಖವಾದಂತಹ ಪಾತ್ರವನ್ನ ಇವತ್ತು ಕೂಡ ವಹಿಸ್ತಾ ಇದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಆದ್ರೆ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಾದಂತಹ ಕ್ಯಾಶುಯಾಲಿಟಿ ಆಗಿಲ್ಲ. ಸೊ ಇಸ್ರೇಲ್ ಅಲ್ಲಿ ಟೆಲ್ ಅವೀವ್ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತ ದಾಳಿ, ಸೊ ಈ ಒಂದು ದಾಳಿಯಲ್ಲಿ ಒಂದಷ್ಟು ನಷ್ಟಗಳು ಆಗ್ತಾ ಇದೆ, ಕಟ್ಟಡಗಳು ಜೊತೆಗೆ ರಸ್ತೆಗಳು, ಅಲ್ಲಿನ ಮೂಲಭೂತ ಸೌಕರ್ಯಗಳಿಗೆ ಹಾನಿ ಆಗ್ತಾ ಇರ್ಬೋದು. ಆದ್ರೆ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಾದಂತಹ ಸಾವು ನೋವುಗಳು ಸಂಭವಿಸಿಲ್ಲ ಅಂತ ಹೇಳಿ ಈ ಕ್ಷಣದವರೆಗೂ ಕೂಡ IDF ಒಂದಷ್ಟು ಸ್ಪಷ್ಟನೆಯನ್ನ ಕೊಡ್ತಾ ಇದೆ. ಗೊತ್ತಿಲ್ಲ ಮುಂದಿನ ಹಂತದಲ್ಲಿ, ಯಾಕಂದ್ರೆ 100ಕ್ಕೂ ಹೆಚ್ಚು ಮಿಸೈಲ್ಗಳ ದಾಳಿ ಆಗ್ತಾ ಇದೆ, 100ಕ್ಕೂ ಹೆಚ್ಚು ಶೆಲ್ಗಳ ದಾಳಿ ಆಗ್ತಾ ಇದೆ, 100ಕ್ಕೂ ಹೆಚ್ಚು ಮಾರ್ಟರ್ ಫೈರ್ಗಳ ದಾಳಿ ಆಗ್ತಾ ಇದೆ. ಹಾಗಾಗಿ ಎಲ್ಲಾ ದಾಳಿಗಳನ್ನ ಗಮನಿಸಬಹುದಾದ್ರೆ ಮುಂದಿನ ಕ್ಷಣದಲ್ಲಿ ಎಷ್ಟು ಜನರಿಗೆ ನೋವುಗಳಾಗಿದೆ, ಎಷ್ಟು ಜನರ ಸಾವಾಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದ್ರೆ ಇಸ್ರೇಲ್ ಇದನ್ನ ನೋಡ್ಕೊಂಡು ಸುಮ್ಮನೆ ಕೊಡ್ತಾ ಖಂಡಿತವಾಗ್ಲಿಲ್ಲ ಶ್ರೀಪಾದ್. ಇದು ಅಕ್ಟೋಬರ್ ನಾವಿದ್ದೀವಿ, ಕಳೆದ ವರ್ಷದ ಅಕ್ಟೋಬರ್ 7ನೇ ತಾರೀಕು ಆದಂತಹ ಘಟನೆ ಇದೆಯಲ್ಲ, ಗಾಜಾ ಸ್ಟ್ರಿಪ್ ನಿಂದ ಹಮಾಸ್ ಬಂಡುಕೋರರು ನುಸುಳಿಕೊಂಡು ಬಂದು ಸಾವಿರಾರು ಸಂಖ್ಯೆಯಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಇಸ್ರೇಲಿನರನ್ನ ಅವರ ಮೇಲೆ ಅತ್ಯಾಚಾರವನ್ನ ಮಾಡಿ ಒಂದ್ ರೀತಿಯಲ್ಲಿ ರಕ್ತಸಿಕ್ತವಾಗಿ ಕೊಲೆಗಳನ್ನ ಮಾಡಿ ಆ ಸಂದರ್ಭದಲ್ಲಿ ಮಾಡ್ತಲ್ಲ, ಅದಕ್ಕೆ ಪ್ರತೀಕಾರವಾಗಿ ಇವತ್ತು ಕೂಡ ದಾಳಿ ನಡೀತಾ ಇದೆ ಇಸ್ರೇಲ್ ಗಾಜಾ ಮೇಲೆ. ಗಾಜಾವನ್ನ ಗಂಡು ಕೇಳದಂತೆ ಗಾಜಾ ಹೀಗೂ ಇತ್ತ ಅಂತೇಳಿ ಮ್ಯಾಪ್ ನಲ್ಲೂ ಕೂಡ ಕಾಣದಂತೆ ಮಾಡಿಬಿಟ್ಟಿದ್ದು ಇಸ್ರೇಲ್ನ IDF. ಈಗ ಇರಾನ್ ಕಡೆಯಿಂದ ಲೆಬನಾನ್ ಮೂಲದ ಹಿಜ್ಬುಲ್ಲಾ ಉಗ್ರ ಸಂಘಟನೆ ದಾಳಿ ಮಾಡ್ತದನ್ನ ಗಮನಿಸಿದ್ರೆ ಇಸ್ರೇಲ್ ಅಂತೂ ಪ್ರಮುಖವಾಗಿ ಎಚ್ಚರಿಕೆಯನ್ನ ಕೊಟ್ಟಿದೆ. ಯಾವುದೇ ಕ್ಷಣದಲ್ಲೂ ಬೇಕಾದ್ರೂ ಕೂಡ ಇಸ್ರೇಲ್ ಪ್ರತೀಕಾರವನ್ನ ತೀರಿಸಿಕೊಳ್ಳುತ್ತೆ ಅನ್ನೋದು ವಿಶ್ವಾಸ ಇದೆ. ಜೊತೆಗೆ ಇದು ಸುಮ್ಮನೆ ಕೂರುತ್ತೆ ಅಂತ ಹೇಳಿ ಬರೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ನೋಡಿ, ಇವತ್ತು ಇಸ್ರೇಲ್ ಅನ್ನೋದೊಂದು ದೇಶ ಇದೆಯಲ್ಲ, ಆ ಇಸ್ರೇಲ್ ಅನ್ನುವ ದೇಶ ತನ್ನ ಸುತ್ತಲೂ ಇರುವಂತಹ ದೇಶಗಳನ್ನ ವಿರೋಧವನ್ನ ಕಟ್ಟಿಕೊಂಡಿದೆ. ಕಾರಣ ಅಲ್ಲಿ ವಿರೋಧ ಯಾಕೆ, ಈ ಇಸ್ರೇಲ್ ಚಿಕ್ಕದಾಗಿ ಬೆಳೆದು ಸುತ್ತಲಿದ್ದಂತಹ ದೇಶಗಳ ಭೂಮಿಯನ್ನ ಇದು ಆಕ್ರಮಿಸಿಕೊಂಡಿತ್ತು ಅನ್ನೋದು ಗಾಜಾ ಆಗಿರ್ಬೋದು, ಲೆಬನಾನ್ ಆಗಿರ್ಬೋದು, ವೆಸ್ಟ್ ಬ್ಯಾಂಕ್ ಆಗಿರ್ಬೋದು, ಇರಾನ್, ಇರಾಕ್, ಸಿರಿಯಾ, ಇವರೆಲ್ಲರಿಗೂ ಕೂಡ ಕೋಪ ಇದೆ ಇಸ್ರೇಲ್ ಮೇಲೆ. ಹಾಗಾಗಿ ಇಸ್ರೇಲ್ಗೆ ಒಂದು ಪಾಠವನ್ನ ಕಲಿಸ್ಬೇಕು ಅಂತ ಹೇಳಿ ದೇಶದ ಸುತ್ತಲೂ ಇರುವಂತಹ ಈ ದೇಶಗಳು ಸಾಕಷ್ಟು ಸಮಸ್ಯೆಗಳನ್ನ ಕೊಡ್ತಾ ಇತ್ತು. ಈ ಹಿಂದೆಯಿಂದಲೂ ಕೂಡ ಅಟ್ಯಾಕ್ಗಳ ಮೇಲೆ ಅಟ್ಯಾಕ್ಗಳನ್ನ ಮಾಡ್ತಾ ಬರ್ತಾ ಇತ್ತು. ಆದ್ರೆ ಈ ಎಲ್ಲಾ ಅಟ್ಯಾಕ್ಗಳಿಗೂ ಕೂಡ ಇಸ್ರೇಲ್ ಪ್ರತ್ಯುತ್ತರವನ್ನ ಕೊಡ್ತಾ ಬರ್ತಾ ಇದೆ, ಪ್ರತೀಕಾರವನ್ನ ತೀರಿಸಿಕೊಂಡಿದೆ. ಇವತ್ತಿನ ಈ ಕ್ಷಣದ ದಾಳಿಗೂ ಕೂಡ ಮುಂದಿನ ಹಂತದಲ್ಲಿ ಇಸ್ರೇಲ್ ಪ್ರತಿದಾಳಿಯನ್ನ ಮಾಡೋ ಮೂಲಕ ಪ್ರತೀಕಾರವನ್ನ ತೀರಿಸಿಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಶ್ರೀಪಾದ್. ಓಕೆ, ಥ್ಯಾಂಕ್ ಯು ನಾಗೇಂದ್ರ ಬಾಬು, ನಿಮ್ಮೆಲ್ಲ ಮಾಹಿತಿ.